ಓಂ ಶ್ರೀಯಃಪತ್ತೇ ನಿತ್ಯಾಗಣಿತಗುಣಮಾಣಿಕ್ಯವಿಶತಪ್ರಭಾ ಚಾಲೋಲ್ಲಾಸೋಪಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇವ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ವೃತಿಹೃದಯದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋರ್ಮಜಿಜ್ಞಾಸಾವೋ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೇ ಶ್ರಿಯಃ ಪದ. ಅಲ್ಲಿ ಹೇಗಿದೆ ನೋಡಿ, ಇವೆಲ್ಲ ಒಂದು ಒಳ್ಳೆ ಗಂಗಾ ಸ್ನಾನ ಮಾಡೋನು ಚರಂಡಿ ಕಡೆ ನೋಡ್ತಾನ, ಎಷ್ಟು ಇದಾಗಿಬಿಡುತ್ತೆ ಅವನಿಗೆ. ಅದು ವಿಷಯಗಳೆಲ್ಲ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ. ಆ ಬೇರೆ ಸುಖದ ಬಗ್ಗೆ ಲಿಮಿಟೇಷನ್ ಗೊತ್ತಾದವನೇ. ಇವತ್ತು ನಾವೇ ನೋಡಿ ಎಷ್ಟೋ ಹೋಗ್ತೀರಿ, ಯಾರು ತಿಂತಾ ಕೂತಿರ್ತಾರೆ, ಆ ಲೈನಾಗಿ ತಿಂತಿರ್ತಾರಲ್ಲಿ ಹೋಗ್ತೀವಲ್ಲ, ಜಾಸ್ತಿ ಎಲ್ಲರೂ ನಿಂತ್ಕೊಂಡು ತಿಂತಾ ನಿಂತಿರ್ತಾರೆ. ಅಯ್ಯೋ ನಮ್ಗೆ ಭಾಗ್ಯ ಇಲ್ಲ ಅಂತ ಅನ್ನಿಸ್ತದೆ ಎಂದಾದರೂ ಕೂಡ. ಎಷ್ಟು ದಡ್ರಿವರು ಎಷ್ಟು ಅನ್ಯಾಯ ಮಾಡ್ಕೋತಾರಲ್ಲ. ಪೇಪರ್ ಇವ್ರು ದಿವಸ ಹೇಳ್ತಾರೆ ಜಂಕ್ ಫುಡ್ ತಿನ್ನಬೇಡ್ರು ಅಂತ ಹೊಡ್ಕೋತಾರೆ ಎಲ್ಲರೂ. ಅದೇ ಕಾರಣ ಅಂತ ಸೈಂಟಿಫಿಕಲಿ ತಪ್ಪು, ಇದರಲ್ಲೇ ತಪ್ಪು. ಎಂಜಾಯ್ ಮಾಡಿ ನೋಡಿದ್ರೆ ಅಸಹ್ಯ ಬರುತ್ತೆ. ಅಯ್ಯೋ ನಮ್ಗೆ ಇರಬೇಕಂತ ಅನಿಸುತ್ತಾ? ಅದು ಅನಿಸೋದಿಲ್ಲ. ಅದು ಆ ರೀತಿ ಬರೆದಾಗ ಸ್ವಲ್ಪ ಹೈಯೆಸ್ಟ್ ನೋಡ್ತಾ ಇದ್ದಾರೆ. ಅದ್ರ ಮುಂದೆ ಉಳಿದೆಲ್ಲ ಏನದು ಇನ್ಕಂಪೇರಬಲಿ ನೆಗ್ಲಿಜಿಬಲ್. ಬರೀ ಜಸ್ಟ್ ಅಲ್ಲ, ಇನ್ಕಂಪೇರ್ ನೆಗ್ಲಿಜಿಬಲ್. ಅದು ಆದ್ದರಿಂದ ಯಾರು ಆ ಕಡೆ ಹೋಗೋದಿಲ್ಲ. ಆಗ ಆ ಮಟ್ಟಕ್ಕೆ ಬಂದಿರ್ತಾನೆ ಆಗಲೇ. ಅದು ಉಳಿದವ್ರಿಗೆಲ್ಲ ದರ್ಶನ ಕೊಡೋದಿಲ್ಲ. ಅದನ್ನು ಪ್ರಜ್ಞಾತ್ಮಕಂ. ಈಗ ಅಲ್ಲಿ ಅರ್ಥ ಹೇಳಿದರು. ಪಟ್ಟಿನ ಮೇಲೆ ಏನೀಗ ಅದು ಮಾಯಾ ಮಾತ್ರಂ ಅಂಥೇಳಿ ಎರಡು ಅರ್ಥ. ಒಂದು ಭಗವಂತನ ಇಚ್ಛೆ, ಇನ್ನೊಂದು ವಾಸನ. ಆದರೆ ಸ್ವಪ್ನ ಪದಾರ್ಥ ಏನಲ್ಲ, ಒಂದು ಕಾರಣ ದೇವರು ಸೃಷ್ಟಿ ಮಾಡಿದ್ದಾನೆ ಅಂದರೆ ಸುಳ್ಳಲ್ಲ. ಮೊದಲನೇದು ದೇವರ ಸೃಷ್ಟಿ, ಇದು ಏನಲ್ಲ ಸುಳ್ಳಲ್ಲ. ಎರಡನೇದು ಮೆಟೀರಿಯಲ್ ಕಾಸ್ ಇದೆ, ಆದ್ದರಿಂದ ಸುಳ್ಳಲ್ಲ. ಸೊ ನಿಮಿತ್ತ ಕಾರಣವೂ ಸರಿ ಇದೆ, ಉಪಾದಾನ ಕಾರಣವೂ ಇದೆ. ಇವಾಗ ಕಾರ್ಯನ ಭ್ರಾಂತಿ ಅಂತ ಕರೆಯೋದು ಹೇಗೆ ನೀವೀಗ ಕರಿಬಾರ್ದು ಅಂತ. ಸ್ವಪ್ನದಲ್ಲಿ ಅದು ಕ್ಲಿಯರಾಗಿದೆ, ವಾಸನಮಯವಾದ ವಸ್ತು ಕಾಣ್ತಾನೆ ಹೊರತು ಅದು ಸುಳ್ಳು ವಸ್ತುಗಳಲ್ಲ. ಮಾಡಿದವನು ಸ್ವತಃ ಭಗವಂತ. ಕೆಲವು ಹೇಳ್ತೀವಿ ಯಾರೋ ಕೊಟ್ಟರೆ ಟೆಸ್ಟ್ ಮಾಡಿಸ್ತಾರೆ, ಯಾಕಂದ್ರೆ ಮೋಸಗಾರರಿಗೆ ಬೆಳ್ಳಿ ಅಂತ ಕೊಡ್ತಾರೆ, ಅದು ಜರ್ಮ ಸಿಲ್ವರ್ ಆಗಿರುತ್ತೆ ಅಂತೇಳಿ. ಆದರೆ ಕೆಲವರಿಗೆ ಗೊತ್ತು ಅವ್ರು ಕೊಟ್ಟರೆ ಆಗಿರೋ ಚಾನ್ಸಸ್ಸೇ ಇಲ್ಲ. ಯಾಕೆ? ಯೋಗ್ಯತೆ ಅಂಥದ್ದು. ಪಾಪ ಅವ್ರಿಗೆ ಯಾರೋ ಮೋಸ ಮಾಡಿರ್ಬೇಕು, ಅವ್ರಿಗೆ ಮಾಡೋದೇ ಇಲ್ಲ. ದೇವರೇ ಮೋಸ ಮಾಡ್ತಾನ? ಅವ್ರು ಒಂದು ಸತಿ ಮೋಸ ಹೋಗಿರ್ಬೋದು ಬೇಕಾದ್ರೆ. ದೇವರು ಅದೂ ಇಲ್ಲ, ನಿರ್ದೋಷನಾದ್ದರಿಂದ ದೇವರು ಕೊಟ್ಟಿದ್ದೆಲ್ಲ ಏನದು ಅಥವಾ ಬೇರೆ ಕಡೆ ಕಾರಣ ಕೊಟ್ಬಿಟ್ಟಿದ್ದಾರೆ. ದೇವರು ಜಗತ್ತು ಸೃಷ್ಟಿ ಮಾಡ್ತಾನೆ ಮೇಲೆ ಜಗತ್ತು ಏನಾಗಿರಬೇಕದು ಸತ್ಯ ಆಗಿರಲೇಬೇಕು. ಒಂದು ಆಚಾರ್ಯ ಹೇಳಿ ನೆನಪಿರಬೇಕು. ಅಶಕ್ತಾ ಸತ್ಯ ಸೃಷ್ಟೌ ಹಿ ಮಿಥ್ಯಾ ಸೃಷ್ಟಿಂ ಪ್ರಕುರ್ವತಿ. ಯಾರು ನಿಜವಾದ ವಸ್ತು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅವ್ರು ಏನು ಮಾಡ್ತಾರೆ? ಡೂಪ್ಲಿಕೇಟ್ ಮಾಡ್ತಾರೆ. ಇವತ್ತು ಯಾರು ಕೋಟ ನೋಟ್ ಮಾಡೋರು, ಯಾರು ನಿಜವಾದ ನೋಟ್ ಮಾಡೋಕ್ಕೆ ಬರೋದಿಲ್ಲ, ತೊಗೊಳ್ಳೋ ಯೋಗ್ಯತೆ ಅವ್ರಿಗಿಲ್ಲ. ಸೊ ಮೋಸ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಅದು ಮೋಸ. ಅದು ದೇವರಿಗೆ ಕಾರಣವೇ ಇಲ್ಲ ಮಾಡೋದಕ್ಕೆ. ಸರ್ವಸಮರ್ಥನಾದಾಗ ಯಾಕೆ ಸುಳ್ಳು ಮಾಡ್ತಾನೆ? ಅದನ್ನ ಅಪ್ಲೈ ಮಾಡ್ಕೋಬೇಕೀಗ. ದೇವ್ರು ಸ್ವಪ್ನ ಕೊಡ್ತದೆ, ನಾವಲ್ಲ ಅಂತ ಪ್ರೂವ್ ಆಗಿದೆ. ಸ್ವಪ್ನ ಕೊಡೋ ನಾವಂತೂ ಅಲ್ಲ, ಜಡ ವಸ್ತುಗಳು ಅಲ್ಲ. ಸೊ ಯಾರು ಮಾಡಿರ್ಬೇಕು ಅದನ್ನು? ದೇವ್ರು ಮಾಡಿರಬೇಕು. ಅಂದಮೇಲೆ ಏನಾಗಿರ್ಬೇಕದು? ಸತ್ಯ ಆಗಿರಲೇಬೇಕು. ಸುಳ್ಳಾಕಾಗುತ್ತದು? ನಿರ್ಮಿತಂ ತ್ರಾತಮೇವ ಅಲ್ಲಿ ಮುಂದಿದೆ. ಮಾಯಾ ಮಾತ್ರಂ ಪದ ಇದೆ. ಈಗ ಮಾತ್ರಂ ಪದ ಇದೆ, ಅದಕ್ಕೆ ಅರ್ಥ ಬರೀತಾರೆ. ನಿರ್ಮಿತಂ ತ್ರಾತ ಮಾತ್ರಂ. ಒಂದು ಮಾ ಅಂದರೆ ನಿರ್ಮಿತ, ತ್ರಾ ಅಂದರೆ ತ್ರಾತ. ಪರಮಾತ್ಮ ತಾನು ನಿರ್ಮಾಣ ಮಾಡಿದ್ದಾನೆ, ರಕ್ಷಣೆ ಮಾಡ್ತಿದ್ದಾನೆ. ಅಂದಮೇಲೆ ಹೇಗೆ ಸುಳ್ಳಾಗುತ್ತದು? ತಾಭ್ಯಾಂ ಸಹ ಪೃಥಕ್ ಚೈವ ಮಾಯಾ ಮಾತ್ರ ಮಿತೀರ್ಯತೆ ಉಭಾಭ್ಯಾಂ ಮಾತಮೈಶ್ವರ್ಯಾತ್ ತ್ರಾತಂ ಸಹ ಪೃಥಕ್ ತತಃ. ಹೀಗೆ ದೇವರು ನಿಮಿತ್ತ ಕಾರಣ, ಇದು ಉಪಾದಾನ ಕಾರಣ. ದೇವರು ಮಾಡೋದೆಲ್ಲ ಏನದು ಯಥಾರ್ಥ ಸತ್ಯ. ಆ ಎರಡು ಕಾರಣಕ್ಕೋಸ್ಕರ ಸ್ವಪ್ನ ಪದಾರ್ಥವನ್ನು ಏನಂತ ಕರಿಬಾರದು? ಸ್ವಪ್ನವನ್ನು ಸುಳ್ಳು ಅಂತ ಕರಿಬಾರದು. ತಾಭ್ಯಾಮೇವೇತಿ ಸಂಬಂಧ ತೇನ ತುಶಬ್ದೋ ವ್ಯಾಖ್ಯಾತೋ ಭವತಿ ಯಥಾ ಸಂಖ್ಯೇನ ಅನ್ವಯ ಪರಿಹಾರಾರ್ಥ ಮುಕ್ತಂ ಸಹ ಪೃಥಗೇವೇತಿ. ತಾಭ್ಯಾಮೇವ ಈ ಸಂಬಂಧ ಇದೆ. ತೇನ ತುಶಬ್ದೋ ವ್ಯಾಖ್ಯಾತೋ. ತುಶಬ್ದ ಮಾಯಾ ಮಾತ್ರಂತು ಪದ ಇದೆ. ತು ಶಬ್ದಕ್ಕೆ ಅರ್ಥ. ಚ ಶಬ್ದ ತಸ್ಮಾದಿತ್ಯರ್ಥೇ ಈರ್ಯತೆ ಸಂಧ್ಯಮಿತಿ ಶೇಷಃ. ಸಂಧ್ಯಂ ಅಂದರೆ ಸ್ವಪ್ನ. ಸಹ ಪೃಥಗಿತ್ಯುಕ್ತಂ ವಿವೃಣೋತಿ ಉಭಾಭ್ಯಾಮಿತಿ.
ಜೀವೇಶ್ವರ ಪ್ರಜ್ಞಾಭ್ಯಾಂ ಪ್ರಜ್ಞಾತ್ಮಕಂ ಮನೋ ಯೇನ ಮನೋರೂಪಾಶ್ಚ ವಾಸನಾಃ ಧೀರ್ಭಿರಿತಿ ಮನಸ್ವೇವ ಇತ್ಯಾಹ ಚ ಶ್ರುತಿರಂಜಸ. ಪ್ರಜ್ಞಾತ್ ಅಲ್ಲೇನಿದೆ ಮಾಯಾಮಾತ್ರತ್ವಾತ್ ಬಂದಾಗ ಪ್ರಜ್ಞಾತ್ಮಕಂ ಮನೋ ಏನ ಮನೋರೂಪಾಶ್ಚ ವಾಸನಾಃ ಮನಸ್ಸು ಜ್ಞಾನಾತ್ಮಕವಾದದ್ದು ಮತ್ತು ವಾಸನ ಅಂದ್ರೇನು ಮನಸ್ಸಿನ ಭಾವನೆಗಳು, ಅದ್ಮೇಲೆ ಸುಳ್ಳಾಗೋ ಚಾನ್ಸ್ ಇಲ್ಲ. ಧೀಹಿ ಭೀಹಿ ಇದಿ ಮನಃ ತು ಏವ ಇತ್ಯಾಹ ಚ ಶ್ರುತಿರಂಜಸ. ಶ್ರುತಿ ಮಾತನ್ನು ಸ್ಪಷ್ಟ ಹೇಳಿದೆ, ಅದಿಟ್ಕೊಂಡೇ ಸೂತ್ರ ಹೀಗೆ ಬಂದಿದೆ. ಸ್ವಪ್ನ ಸತ್ಯತ್ವದ ಸಮರ್ಥನೆಗೋಸ್ಕರ ಹೊರಟ ಸೂತ್ರನೇ ಹೊರತು ಬೇರೆ ಮಾತಿಲ್ಲ. ಇನ್ನೊಂದು ತಗೊಳ್ಳೋದಾದರೆ ಅವ್ರ ಪ್ರಕಾರ ಸ್ವಪ್ನ ಸುಳ್ಳು ಅಂತ ಹೇಳೋ ನೆಸಿಟಿ ಕೂಡ ಇಲ್ಲ. ನಿಮಗೇನು ಯಾಕೆ ಪ್ರಸಂಗ ಬಂತು ನಿಮಗೀಗ ಅಂತ ಪ್ರಶ್ನೆ ಬರ್ತದೆ. ಬ್ರಹ್ಮಸೂತ್ರ ಬರಲಿಕ್ಕೆ ಹೊಟ್ಟಿದ್ದೀರಿ, ಸ್ವಪ್ನ ತೊಗೊಂಡು ಯಾಕೆ ಸುಳ್ಳು ಅಂತ ಹೇಳಕ್ಕೆ ಹೊಟ್ಟಿದ್ದೀರಿ ನೀವೀಗ ಅಂತ ಪ್ರಶ್ನೆ ಮಾಡಿ ಉತ್ತರ ಇಲ್ಲ. ಅದಕ್ಕೆ ನಮ್ಗೆ ಉತ್ತರ ಇದೆ. ಯಾತಕ್ಕೆ? ಭಗವನ್ ಮಹಾತ್ಮ್ಯ ದೇವ್ರ ಮಹಾತ್ಮ್ಯ ಹೇಳಬೇಕಾಗಿದೆ. ಸ್ವಪ್ನ ಕಾಣ್ತೀರಲ್ಲ ನೋಡಿ, ದೇವರು ಎಂಥ ಸೃಷ್ಟಿ ಮಾಡ್ತಾನೆ ಗೊತ್ತು ಸ್ವಪ್ನದೊಳಗೆ. ಬೇರೆ ಯಾರ್ಯಾರು ಕನಸ್ಕೊಳ್ಳೋಕೆ ಬರುತ್ತೆ? ನೋಡಪ್ಪ ಅಂತ ಕನಸ್ಬೇಕು, ಕೊಡೋ ಶಕ್ತಿ ಯಾರಿಗಾರು ಇದೆಯಾ? ಯಾರಿಗಾರು ಇದ್ದರೆ ತೋರಿಸಿ. ಅದು ದೇವ್ರ ಶಕ್ತಿಯಲ್ಲೇನಿದೆ, ಅವನ ಮಹಿಮೆ ಎಷ್ಟು ಗೊತ್ತಾಯ್ತಾ? ಭಕ್ತಿ ಬರುತ್ತೆ. ನಮ್ಮಲ್ಲೇ ವಾಸನ ನಮ್ಮಲ್ಲಿದೆ, ನಾವೇ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಅದರ ಅರ್ಥ ಆಯ್ತಾ? ಈಗ ನಮ್ಮಲ್ಲಿ ಅಕ್ಕಿ ಇದೆ, ಅಡುಗೆ ಮಾಡೋಕ್ಕೆ ಬರಲ್ಲ, ಬರ್ತಾ ಇಲ್ಲ ಅವರಿಗೆ. ಅಡುಗೆ ಮಾಡೋನು ಬೇಕಲ್ಲ. ಅದೇ ರೀತಿ ಸ್ವಪ್ನ ಮಾಡೋದಕ್ಕೆ ಬೇರೆ ಯಾರ ಕೈಲೂ ಸಾಧ್ಯ ಇಲ್ಲ. ಯಾರು ಮಾಡಬೇಕು? ಭಗವಂತನೇ ಮಾಡಬೇಕು. ಹರಿವಾಗಿಬಿಟ್ಟು ಯಾರಿಗೂ ನೋ ಎಂಟ್ರಿ, ಸ್ವಪ್ನದವ್ರಿಗೆ ಎಂಟ್ರಿನೇ ಇಲ್ಲ. ಆದ್ದರಿಂದ ಸುಳ್ಳು ಅಂತ ಹೇಳೋದಕ್ಕೆ ಯಾವ ಕಾರಣ ಕೂಡ ಇಲ್ಲ. ಪ್ರಜ್ಞಾತ್ಮಕಂ ಧೀರ್ಭೀರಿತಿ ತಿತಚಿನ್ ಮಿಶ್ರಮೇವ ತನ್ಮನೋ ಯಾವಚ್ಚ ಸಂಸ್ಕೃತಿ. ಆಗೊಂದು ಪ್ರಶ್ನೆ, ಅಲ್ರಿ ಮನಸ್ಸು ಜಡ ಪದಾರ್ಥ, ಅದನ್ನು ಪ್ರಜ್ಞಾತ್ಮಕಂ ಅಂತ ಕರಿತೀರಲ್ಲ, ಇವತ್ತು ಕಣ್ಣು ಪ್ರಜ್ಞಾತ್ಮಕನ ಅಲ್ಲ ಅಂತ ಕೇಳಿ ಹೇಳ್ತಾರೆ. ಅದಕ್ಕೆ ಚೇತನ ಮನಸ್ಸು ಇದೆ ಜೀವನಿಗೆ. ಚೇತನ ಮನಸ್ಸು ಜಡ ಮನಸ್ಸು ಮಿಕ್ಸ್ ಆಗಿಬಿಟ್ಟಿದೆ, ಗೊತ್ತಾಗ್ತಾ ಇಲ್ಲ ನಮಗೆ. ಗೊತ್ತಾಯ್ತಾ? ಬರೀ ಸ್ಪೆಕ್ಸಿಗೆ ಚುಚ್ಚರಿ ಏನಾಗೋದಿಲ್ಲ, ಬರೀ ಚುಚ್ಚ ಏನಾಗೋದಿಲ್ಲ. ಅದು ಜೋಚೆ ಚುಚ್ಚ ಜಡ್ಕೊಂಡು ಒಳಗೆ ಹೋಯ್ತಾರೆ, ಇಲ್ಲಿ ನೋವು ಶುರು ಆಯ್ತು. ಈಗ ಅಂದರೆ ಏನಾಗಿದೆ, ಇದು ಇಷ್ಟಕ್ಕೆ ಇದ್ದರೆ ಎಫೆಕ್ಟ್ ಆಗೋದಿಲ್ಲ. ಚೇತನ ಮನಸ್ಸು ಬೇರೆ, ಜಡ ಮನಸ್ಸು ಬೇರೆ. ಜಡ ಮನಸ್ಸು ಪ್ರಜ್ಞಾತ್ಮಕ ಅಲ್ಲ, ಇದರ ರಕ್ತಮಾಂಸಗಳಿಲ್ಲ, ಇದು ಕರೆಕ್ಷನ್ ಏನೂ ಇಲ್ಲ. ಇದಕ್ಕೆ ಕಣ್ಣಿಗಿದೆ, ಸೊ ಇದು ಚುಚ್ಚ ನೋವಾಗುತ್ತೆ, ಆಗ ಲಿಂಕ್ ಇದೆ. ಇದಕ್ಕೆ ಲಿಂಕ್ ಇಲ್ಲ. ಗೊತ್ತಾಯ್ತಾ? ನಮಗೆ ಎರಡು ಕಾಂಟ್ಯಾಕ್ಟ್ ಲೆಸ್ ಅಂತ ಗೊತ್ತೇ ಆಗೋದಿಲ್ಲ, ಪೂರ್ತಿ ಒಳಗೆ ಸೇರ್ಕೊಂಡ್ಬಿಟ್ಟಿದೆ, ವೆರಿ ಕ್ಲೋಸ್ ಆಗಿದೆ. ಅದಕ್ಕೆ ನಮಗೇನು ಹೇಳಿ ಗೊತ್ತಾಗ್ತಾ ಇಲ್ಲ. ಈಗ ಮನಸ್ಸು ಜಡ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ, ಜಡ ಅಲ್ಲ ಅದು. ನೋಡಿ, ಚಿದಚಿನ್ ಮಿಶ್ರಮೇವೈ ತದ್ ಮನೋ ಯಾವಚ್ಚ ಸಂಸ್ಕೃತಿ. ಸಂಸಾರ ಇರುವವರೆಗೂ ಕೂಡ ಮನಸ್ಸಲ್ಲಿ ಎರಡು ಭಾಗ ಇದೆ, ಪ್ರಜ್ಞಾತ್ಮಕ ಮನಸ್ಸು, ಜಡಾತ್ಮಕ ಮನಸ್ಸು ಅಂತಿದೆ. ತೇನಾವಸ್ಥಾ ಇಮಾ ಸರ್ವಾಹ ಜೀವ ಪಶ್ಯತಿ ಸರ್ವದ. ನಮಗೆ ಸ್ಪೆಕ್ಸ್ ಕೊಟ್ಟು ನೋಡು ಅಂತ ಹೇಳಿದರೆ ಹಾಗೆ ಈ ಮನಸ್ಸಿನ ಮೂಲಕ ಜೀವ ನೋಡ್ತಾ ಇದ್ದಾನೆ. ಗೊತ್ತಾಯ್ತಾ? ಹೊರಗಿನ ಮನಸ್ಸಿನ ಮೂಲಕ. ನಮಗೆ ಸ್ಪೆಕ್ಸೇ ಬೆಸ್ಟ್ ಎಕ್ಸಾಂಪಲ್. ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಸ್ಪೆಕ್ಸ್ ಹಾಕೊಂಡು ನೋಡ್ತಾನೆ ಕರೆಕ್ಟಾಗಿ. ಇಲ್ಲಿ ಚೈತನ್ಯ ಇದೆ, ಇಲ್ಲಿ ಚೈತನ್ಯ ಇಲ್ಲ ಇದೆ. ನಮಗೆ ಕಾಂಟ್ಯಾಕ್ಟ್ಲೆಸ್ ಆದಾಗ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಬರೋದಿಲ್ಲ, ಆದ್ದರಿಂದ ಕನ್ಫ್ಯೂಸ್ ಮಾಡ್ಕೋತೇವೆ. ಇಲ್ಲಿ ಹಾಗಾಗಿದೆ. ತೇನಾವಸ್ಥಾ ಇವಾ ಸರ್ವಾಹ ಜೀವ ಪಶ್ಯ. ಅದರಿಂದ ಅಂತ ಮನಸ್ಸಿನಿಂದಾಗಿಯೇ ಜೀವ ಏನು ಮಾಡ್ತಾನೆ? ಎಲ್ಲ ಅವಸ್ಥೆಗಳನ್ನು ನೋಡ್ತಾನೆ ಅಂಥೇಳಿ. ಮನೋವಿಕಾರ ವಿಷಯ ಸ್ವಪ್ನ ಯತ್ ಬಾಹ್ಯವನ್ನತೆ ಸ್ಥೂಲ ಭವಂತ್ಯತಸ್ತೇಷಾಂ ಸ್ಪಷ್ಟತಾ ನ ವೃಥಾ ತಥಾ ಕ್ವಚಿತ್. ಮನೋವಿಕಾರ ವಿಷಯ ಸ್ವಪ್ನ. ಮನಸ್ಸಿನ ಸ್ವಪ್ನಲ್ಲಿ ಏನೇನು ಕಾಣ್ತೇವೆ ಅದು ಮನೋವಿಕಾರಗಳು, ವಾಸನಾಮಯ ಅವು. ಸ್ವಪ್ನ ಯದ್ವತ್ ಯತ್ ಬಾಹ್ಯವನ್ನು. ಅದರಿಂದ ಹೊರಗಿನ ಆನೆ ಇದೆ, ಹೊರಗಿನ ಆನೆ ನಮ್ಮ ಕಣ್ಣೊಳಗೆ ಬರೋಕ್ಕೆ ಸಾಧ್ಯನಾ? ಸಾಧ್ಯ ಇದೆ. ಆದರೆ ಇದು ವಾಸನಾಮಯ, ಇದು ಸಾಧ್ಯ ಇದೆ. ಗೊತ್ತಾಯ್ತು? ಆನೆಯನ್ನು ಶಬ್ದ ಕಿವಿಯಲ್ಲಿ ಹೇಳ್ಬೋದು, ಆನೆಯೇ ತರಲಿಕ್ಕಾಗುತ್ತಾ? ಆನೆಯನ್ನು ಶಬ್ದ ಕಿವಿಯಲ್ಲಿ ಕೇಳಿ ಏನಾಗಲ್ಲ, ನೋ ಪ್ರಾಬ್ಲಮ್. ಆನೆಯನ್ನು ಬಿಟ್ಬಿಟ್ರೆ ಒಳಗಡೆಗೆ ಹಾಗಲ್ಲ. ಸೊ ಇದು ಶಬ್ದ, ಅದು ಆನೆ. ಇದು ವಾಸನ, ಅದು ಆನೆ. ಆದ್ದರಿಂದ ಬರಲಿಕ್ಕಾಗೋದಿಲ್ಲ. ಸ್ಥೂಲ ಅದೇನು ಹೇಳ್ತಾ ಗೊತ್ತಾ? ಅಲ್ರಿ ಅಂತ ದೊಡ್ಡ ಆನೆ ಹೇಗೆ ಬರುತ್ತೆ ಕನಸಿನೊಳಗೆ ಅಂತ ಕೇಳಿದರೆ ವಾಸನಮಯ, ಆದ್ದರಿಂದ ಬಂತು, ಎದುರು ಬರ್ತಿರಲಿಲ್ಲ. ಸ್ಥೂಲ ಭವಂತಿ ಅತಸ್ತೇಷಾಂ ಸ್ಪಷ್ಟತಾ ನ ತಥಾ ಕ್ವಚಿತ್. ಆದ್ದರಿಂದಲೇ ಸ್ವಪ್ನದ ಎರಡಿದೆ. ಈಗ ಸ್ಪಷ್ಟತಾ, ಸ್ಥೂಲತ್ವ ಇಲ್ಲ ಅದರಲ್ಲಿ, ಸ್ಪಷ್ಟತಾ ಅಷ್ಟು ಕ್ಲಾರಿಟಿ ಇಲ್ಲ. ಸ್ವಪ್ನ ಎಷ್ಟೇ ಕ್ಲಿಯರ್ ಇದ್ದರೂ ಕೂಡ ಹೇಗಿರುತ್ತದು? ಸ್ವಲ್ಪ ಅಸ್ಪಷ್ಟವಾಗಿರುತ್ತೆ. ಎಂಥ ಮೋಸ್ಟ್ ಕ್ಲಿಯರ್ ಡ್ರೀಮ್ಸ್ ಕೂಡ, ಇದು ಮೋಸ್ಟ್ ಅನ್ಕ್ಲಿಯರ್ ಪ್ರತ್ಯಕ್ಷ ಕೂಡ ಸ್ವಪ್ನ ಪದಾರ್ಥಕ್ಕಿಂತ ಹೆಚ್ಚು ಕ್ಲಾರಿಟಿ ಇರುತ್ತೆ. ಅದು ಎಷ್ಟೇ ಕ್ಲಾರಿಟಿ ಇದ್ದರೂ ಕೂಡ ಇದ್ರ ಕ್ಲಾರಿಟಿ ಬರೋದಿಲ್ಲ. ಯಾತಕ್ಕೆ? ವಾಸನಮಯ. ಆದರೆ ನಿಜವಾದ ವ್ಯಕ್ತಿ ಇನ್ನು ಸಿಂಪಲ್. ಈಗ ಒಬ್ಬ ವರ್ಷ ಕೂತಿದ್ದಾನೆ,
ಎಂಥ ಫೈನ್ ಫೋಟೋ ಹಾಕಿದರೂ ಕೂಡ ಯಾವುದಕ್ಕೆ ಈಕ್ವಲ್ ಆಗೋದಿಲ್ಲ, ಇದಕ್ಕೆ ಈಕ್ವಲ್ ಆಗೋದಿಲ್ಲ. ಗೊತ್ತಾಯ್ತಾ? ಯಾಕೆ? ಅದು ಎಷ್ಟಾದರೂ ಪ್ರತಿಬಿಂಬನೇ ಅದು, ಅದರಿಂದ ಬರೋ ಚಾನ್ಸ್ ಇಲ್ಲ. ಆ ಲೈಫೇ ಇಲ್ಲ ಅದರೊಳಗೆ. ಫಸ್ಟು ಮೇನ್ ಥಿಂಗ್ ಏನು? ಲೈಫೇ ಇಲ್ಲ ಅದರೊಳಗೆ. ಇದು ಅರ್ಥ ಮಾಡಿಕೊಂಡ್ರೆ ಸ್ಪಷ್ಟತೆ ಯಾಕಿಲ್ಲ. ಅದು ಎಷ್ಟು ಅದು ಎಲ್ಲ ಸೈನ್ಸ್ ಗೊತ್ತಾಯಿದೆ ಅಲ್ಲ, ಸೈಕಾಲಜಿ ಓದಿರೆಲ್ಲ ಓದಿಬಿಟ್ರೆ ಎಷ್ಟು ಚೆನ್ನಾಗಿ ಅನಲೈಸ್ ಮಾಡ್ಬೋದು. ಅದು ಯಾವುದು ಎಷ್ಟೋ ಸ್ವಲ್ಪ ಹೆಸರಾದ ಮೇಲಲ್ಲ, ಆ ಕಡ್ಡಾಗಲೇ 2 ರೂಪಾಯಿ ಬರ್ತೋಗ್ಬಿಟ್ಟಿರ್ತಾವೆ. ಏನೋ ಹೇಳಿದಾಗ ಇರ್ತೇವೆ, ಅಲ್ಲಿ ಕೇಳಿಸಿರುತ್ತೆ, ಇಲ್ಲಿ ಹತ್ತಿರ ಏನು ಕೇಳಿದ್ರೆ ಗೊತ್ತಾಗಲ್ಲ. ಅಸ್ಪಷ್ಟ ಅಷ್ಟೇ. ಆದ್ದರಿಂದ ಕ್ವಚಿ ಸ್ಪಷ್ಟ ಅಪಿಶ್ಚುಷ್ಟೇ, ಕೆಲವು ಭಾಳ ಸ್ಪಷ್ಟ ಇರುತ್ತೆ. ಯಾವಾಗ ಹೇಳಿ ನೋಡಂತೆ. ಅದರಲ್ಲೂ ಕೂಡ ಸ್ವಪ್ನಗಳಲ್ಲಿ ಕಾಣೋ ಟೈಮ್ ಮೇಲೆ ಡಿಪೆಂಡ್ ಆಗುತ್ತೆ. ಕಾಲಕ್ಕೆ ನಿಮ್ಮ ಕ್ಲಾರಿಟಿ ಎಲ್ಲದರ ಮೇಲೆ ಬರುತ್ತೆ. ಕೊನೆಗೆ ಜ್ಞಾನಿಗಳ ಸ್ವಪ್ನದ ರೀತಿ ಬೇರೆ, ದೇವತೆಗಳ ಸ್ವಪ್ನ ಇರುತ್ತಲ್ಲ, ಅದರ ಕ್ಲಾರಿಟಿ ಪ್ರತ್ಯಕ್ಷದಷ್ಟು ಜೋರಾಗಿರುತ್ತೆ. ಯಾತಕ್ಕೆ ಗೊತ್ತಾ? ಸಾಂಶರವರು ಅರ್ಜುನ ನನ್ನ ಕೃಷ್ಣ ಏನು ಮಾಡ್ದ? ಕರ್ಕೊಂಡೋದ ಕೈಲಾಸ ಮನಯತ್ ಪ್ರಭು, ಇನ್ನೊಮ್ಮೆ ಪಾಶುಪತಾಸ್ತ್ರ ಕೊಡಿಸ್ದ. ಸ್ವಪ್ನ ಅರ್ಜುನ ಆ್ಯಕ್ಚುಲಿ ಮನಸ್ಸೋಗಿಲ್ಲ, ಒಂದು ಸಾಂಶ ದೇವತೆ ಆತ, ಒಂದು ಅಂಶನೇ ತಗೊಂಡು. ಗೊತ್ತಾಯ್ತಾ? ಇಲ್ಲಿ ಹಾಗಿಲ್ಲ, ಎಲ್ಲರಿಗೂ ಹಾಗಿಲ್ಲ, ನಿರಂಶರಿಗೆ ಹಾಗಿಲ್ಲ. ಅದಕ್ಕೆ ಹೇಳ್ತಾರೆ ಕ್ವಚಿತ್ ಹಾಗಾಗತ್ತೆ. ಅದು ಎಲ್ಲರಿಗೂ ಅಪ್ಲೈ ಮಾಡಬೇಡಿ ಅಂತ ಅರ್ಥ. ಹಾಂ, ಯಾವುದನ್ನು? ಅದಕ್ಕೆ ಕಥೆ ಅಂತಾರೆ. ಗೊತ್ತಾಯ್ತು ಅವ್ರು ಓದು ಮಹಾಭಾರತ ಯಾರು ನಿರ್ಣಯ ಬರೆದಿದ್ದಾರೆ? ಆಚಾರ್ಯ ಬಿಟ್ಟರೆ ಯಾರು ಬರೆದಿದ್ದಾರೆ? ಗೊತ್ತಾಯ್ತಾ? ನೀವು ಓದಿದ್ರೆ ಯಾಕೆ ಓದಿರಿ ಅಂತ ಕೇಳ್ತಾರೆ ಅಷ್ಟೇ. ನಿಮ್ಮನ್ನೇ ಕೇಳ್ತಾರೆ ಯಾಕೆ ಓದಿರಿ, ಆದರೆ ಓದಬಾರ್ದು ಅಂತ ಹೇಳಿಲ್ಲ ಅಂತ ಕೇಳ್ತಾರೆ. ಅದು ಟೆಕ್ಸ್ಟ್ ಬುಕ್ ಅಂತ ಭಾವಿಸೇ ಇಲ್ಲ ಅವರು. ಅದೆಲ್ಲ ಅರ್ಥ ಆಯ್ತಾ? ಆಚಾರ್ಯ ಒಬ್ಬರೇ ತೋರಿಸಿದ್ದು, ಬೇಕಾದ್ರೆ ಅವರು ಎಲ್ಲ ತಿಳಿದವರು. ಆದ್ದರಿಂದ ಅದೇ ಯಾವ ವಿಷಯ ನೋಡಿದಾಗಲೂ ಆಚಾರ್ಯ ಯುನಿಕ್ನೆಸ್ ಗೊತ್ತಾಗತ್ತೆ. ಎಷ್ಟು ಯುನಿಕ್ ಅಂದರೆ ಇಮ್ಯಾಜಿನ್ ಮಾಡೋಕ್ಕೂ ಬರೋದಿಲ್ಲ. ಅದಕ್ಕೆ ಆಚಾರ್ಯ ಶ್ರೀಮದ್ ಆಚಾರ್ಯ ಅಷ್ಟೇ. ಇನ್ಯಾರೂ ಕೂಡ ಇದಕ್ಕೆ ಹತ್ತಿರ ಬರಲಿಕ್ಕೂ ಸಾಧ್ಯ ಇಲ್ಲ. ಅಲ್ಲಿಗಿರಲಿ. ಓಂ